ಟ್ರೇಡರ್ ಎಡವಲಿಕ್ಕೆ ಇದು ಕೂಡ ಒಂದು ಕಾರಣ ಆಗಿರುತ್ತೆ. ಟೈಮ್ ಫ್ರೇಮ್ ಅಂದರೆ ಏನು? ಸೊ ನಾವೀಗ 1 ಮಿನಿಟು, 3 ಮಿನಿಟು, 5 ಮಿನಿಟ್, 15 ಮಿನಿಟ್ಸ್, 1 ಅವರ್, 1 ಡೇ, 1 ವೀಕ್, 1 ಮಂತ್ ಡಿಫ್ರೆಂಟ್ ಟೈಮ್ ಫ್ರೇಮ್ನ ನೋಡ್ತೀವಿ. ಆದರೆ ಆ್ಯಸ್ ಅ ಟ್ರೇಡರ್ ಮಲ್ಟಿಪಲ್ ಟೈಮ್ ಫ್ರೇಮ್ಗೆ ಅವಾಗ ಸ್ವಿಚ್ ಮಾಡೋದು ತುಂಬ ಒಳ್ಳೆಯದು. ನಿನ್ನೆ ದಿನ ನಾನು ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಹೇಳ್ಕೊಟ್ಟೆ. ಆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಾಕಲಿಕ್ಕೆ ಬ್ಯಾಕ್ ಬೋನ್ ಆಗಿರೋದೇ ಟೈಮ್ ಫ್ರೇಮ್. ಸೊ ಪ್ರತಿಯೊಂದು ಟೈಮ್ ಫ್ರೇಮಲ್ಲೂ ಕೂಡ ಮಾರ್ಕೆಟ್ ಡಿಫ್ರೆಂಟ್ ಸ್ಟೋರಿಗಳನ್ನು ಹೇಳ್ತಾ ಇರುತ್ತೆ. 3 ಮಿನಿಟ್ಸಲ್ಲಿ ಅಪ್ ಟ್ರೆಂಡ್ ಅನ್ನತ್ತೆ, 50 ಮಿನಿಟ್ಸಲ್ಲಿ ಡೌನ್ ಟ್ರೆಂಡ್ ಅನ್ನತ್ತೆ, 1 ಅವರಲ್ಲಿ ಅಪ್ ಟ್ರೆಂಡ್ ಅನ್ನತ್ತೆ, 1 ಡೇದಲ್ಲಿ ಡೌನ್ ಟ್ರೆಂಡ್ ಅನ್ನತ್ತೆ. ಇದರಲ್ಲಿ ಯಾವುದನ್ನು ನಾವು ಟ್ರಸ್ಟ್ ಮಾಡಬೇಕು ಅದನ್ನು ಈ ವಿಡಿಯೋದಲ್ಲಿ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ. ಯಾವಾಗಲೂ ನಾವು ಹೈಯರ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡಬೇಕು, ಲೋವರ್ ಟೈಮ್ ಫ್ರೇಮಲ್ಲಿ ಟ್ರೇಡಿಂಗ್ನ ಮಾಡಬೇಕು. ಹೈಯರ್ ಟೈಮ್ ಫ್ರೇಮಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಹುಡುಕಬೇಕು. ಮಾರ್ಕೆಟ್ ರೀಸೆಂಟಾಗಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಿದೆ ಹೈಯರ್ ಟೈಮ್ ಫ್ರೇಮ್ ಇಂದ ಅಂದಾಗ ಲೋವರ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿ ಅಲ್ಲಿ ಮೈನರ್ ಸಪೋರ್ಟ್ಗಳನ್ನು ಐಡೆಂಟಿಫೈ ಮಾಡಿಕೊಂಡು ಎಂಟ್ರಿ ಆಗಬೇಕು. ಇದರ ಅರ್ಥ ಏನು ಅಂತಂದರೆ ಟ್ರೇಡಿಂಗ್ ಮಾಡಲಿಕ್ಕೆ ಲೋವರ್ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು, ಹೈಯರ್ ಟೈಮ್ ಫ್ರೇಮಲ್ಲಿ ನಾವು ಅನಾಲಿಸಿಸ್ನ ಮಾಡಬೇಕು. ಹೈಯರ್ ಟೈಮ್ ಫ್ರೇಮ್ ಇರೋದು ಅನಾಲಿಸಿಸ್ ಮಾಡಲಿಕ್ಕೆ, ಲೋವರ್ ಟೈಮ್ ಫ್ರೇಮ್ ಇರೋದು ಟ್ರೇಡಿಂಗ್ನ ಮಾಡಲಿಕ್ಕೆ.